ನಮಸ್ಕಾರ. ನಾವ್ ಯಾರನ್ನೋ ತುಂಬಾ ಪ್ರೀತಿ ಮಾಡಿರ್ತೀವಿ. ಅವ್ರ ಜೊತೆ ಮುಂದೆ ಎಲ್ಲಾ ರೀತಿಯ ಕನ್ಸನ್ನ ಕಂಡಿರ್ತೀವಿ. ಒಂದಿನ ಅವರು ಗುಡ್ ಮಾರ್ನಿಂಗ್ ಮೆಸೇಜ್ ಕಳಿಸ್ದೇ ಇದ್ರೆ, ಒಂದು ದಿನ ಸಮಯಕ್ಕೆ ಫೋನ್ ಮಾಡದೇ ಇದ್ರೆ ಏನೋ ಕಳ್ಕೊಂಡಂಗ ಅನ್ಸುತ್ತೆ. ದೇಹಕ್ಕೆ ನೋವಾದ್ರೂ ಕೂಡ ಹೇಳ್ಕೋಬಹುದು ಕಣ್ರಿ. ಆದ್ರೆ ಮನ್ಸಿಗೆ ನೋವಾದ್ರೆ ಏನೋ ಒಂಥರ ಪರದಾಟ, ಯಾರಿಗೂ ಹೇಳ್ಕೊಳಕ್ಕಾಗಲ್ಲ. ಆ ನೋವನ್ನ ವ್ಯಕ್ತಪಡಿಸೋದು ಹೇಗೆ ಅಂತಲೂ ಗೊತ್ತಾಗಲ್ಲ. ಅವ್ರು ಫೋನ್ ಮಾಡಿದ ತಕ್ಷಣ ಸೆಟ್ ಮಾಡ್ಕೊಳ್ಳೋದು, ಕೋಪ ಮಾಡ್ಕೊಳ್ಳೋದು, ಯಾಕೆ ಫೋನ್ ಮಾಡಲಿಲ್ಲ, ಯಾಕೆ ಮೆಸೇಜ್ ಮಾಡಲಿಲ್ಲ, ಹೀಗೆ ಎಲ್ಲವೂ ಇರುತ್ತೆ. ಆದರೆ ಒಂದು ದಿನ ಆ ವ್ಯಕ್ತಿಗೆ ನಾವು ತುಂಬಾ ದೂರ ಆಗ್ಬಿಡ್ತೀವಿ. ಕೊನೆಗೆ ಅವ್ರು ಫೋನ್ ಮಾಡೋದು, ಮೆಸೇಜ್ ಮಾಡೋದು, ಕೊನೆಗೆ ನಮ್ಮನ್ನು ಬ್ಲಾಕು ಮಾಡಿಬಿಡ್ತಾರೆ. ಆದರೆ ಹೇಗೆ ಇದರಿಂದ ಆಚೆ ಬರೋದು, ಈ ಆ ತೊಳಲಾಟದಿಂದ ಹೇಗೆ ಇದರಿಂದ ಆಚೆ ಹೇಗಪ್ಪ ಬರೋದು ಅಂತ ಹೇಳಿದ್ರೆ, ಇವತ್ತಿನ ಸಂಚಿಕೆ ಅದ್ರ ಬಗ್ಗೆ ಮಾತಾಡೋಣ. ನೋಡಿ, ಒಬ್ಬ ಮನುಷ್ಯನನ್ನ ಒಂದೇ ಸತಿ ಸಾಯಿಸಿದ್ರು ಅವನಿಗೆ ಅಷ್ಟು ನೋವಾಗಲ್ಲ. ಆದರೆ ಹೆಚ್ಚು ಪ್ರೀತಿ ಕೊಟ್ಟು ನಾಳೆ ಆ ಪ್ರೀತಿ ನನ್ನ ಜೀವನದಲ್ಲಿ ಇಲ್ಲ ಅಂತ ಹೇಳಿದ್ರೆ, ಅದು ದಿನ ಆತನನ್ನ ತಿಂತಾ ಬರುತ್ತೆ. ಹಾಗೆ ಆ ಶಕ್ತಿ ಇರೋದು ಈ ಪ್ರೀತಿ ಕಣ್ರಿ. ಎಷ್ಟೋ ಸತಿ ಅವ್ರ ಬಗ್ಗೆ ಯೋಚನೆ ಮಾಡಬಾರ್ದು. ಎಷ್ಟು ಸಿಟ್ಟು ಬರುತ್ತಪ್ಪ ಅಂತ ಹೇಳಿದ್ರೆ, ನಿಜವಾಗ್ಲೂ ಅವ್ರ ಮನುಷ್ಯರೇನ, ದೇವ್ರಿದನ್ನ, ಕರ್ಮ ಅನ್ನೋದು ಅವ್ರಿಗೇನು ಪಾಠ ಕಲ್ಸಲ್ವಾ, ಹೀಗೆ ಎಷ್ಟೋ ಸತಿ ದೇವ್ರ ಮೇಲೂ ಸಿಟ್ಟು ಬರುತ್ತೆ ನಮಗೆ. ಆದರೆ ಹೇಗೆ ಇದರಿಂದ ಆಚೆ ಬರೋದು, ಎಷ್ಟು ನೆನಪಿಸ್ಕೋಬಾರ್ದು ಅಂತ ಹೇಳಿದ್ರು ಅವರಿಗೆ ಫೋನ್ ಮಾಡೋಣ ಅನ್ಸುತ್ತೆ. ಪ್ಲೀಸ್ ನನಗೆ ಕಾಲ್ ಮಾಡು, ನನ್ನನ್ನು ಅನ್ಬ್ಲಾಕ್ ಮಾಡು ಅಂತ ಹೇಳಿ ಭಿಕ್ಷೆ ಬೇಡೋಣ ಅನ್ಸುತ್ತೆ. ನೋಡಿ, ನಾವು ಯಾರಿಗಾರವೇ ಏನಾದರೂ ಕೇಳಬೇಕು ಅಂತ ಹೇಳಿದ್ರು ತುಂಬ ಮನ್ಸು ಹಿಂಜರಿಯುತ್ತೆ. ಒಬ್ರಿಗೆ ಸಹಾಯ ಕೇಳಬೇಕು ಅಂದರೂ ಅಷ್ಟು ಸುಲಭವಾಗಿ ನಾವು ಸಹಾಯ ಕೇಳಕ್ಕೆ ಹೋಗಲ್ಲ. ಮನಸ್ಸಲ್ಲಿ 4 ಸತಿ ಯೋಚನೆ ಮಾಡ್ತೀವಿ. ಆದರೆ ಈ ಪ್ರೀತಿ ಅನ್ನೋದು ಅಂತ ಹೆಂಗಪ್ಪ ಅಂತ ಹೇಳಿದ್ರೆ, ನಮ್ಮನ್ನೇ ಗೊತ್ತಿಲ್ಲದ ಹಾಗೆ ಒಂದು ಸಣ್ಣ ಮಗುವಿನ ರೀತಿ ಪ್ರೀತಿಯಲ್ಲಿ ಬಿದ್ದಾಗ ನಾವು ಆಗ್ಬಿಡ್ತೀವಿ. ಅದರಲ್ಲೂ ಈ ಬ್ರೇಕಪ್ಪನ್ನು ಹ್ಯಾಂಡಲ್ ಮಾಡೋದು ಯಾವ ಶಾಲೆಯಲ್ಲೂ ಹೇಳ್ಕೊಟ್ಟಿರಲ್ಲ, ಯಾವ ಎಕ್ಸ್ಪೀರಿಯನ್ಸ್ ಹೇಳ್ಕೊಟ್ಟಿರಲ್ಲ. ಆದರೆ ಆ ಪ್ರೀತಿ ಬಿಟ್ಟು ಇರೋದು ತುಂಬ ಕಷ್ಟ ಆಗುತ್ತೆ ಕಣ್ರಿ. ಹೇಗೆ ಪ್ರೀತಿಸಿದವ್ರನ್ನ ಮರೆಯಬೇಕು, ಇವತ್ತು ನಾನು ನಿಮ್ಮೆಲ್ಲಿಂದ ಅವ್ರನ್ನ ನೆನೆಸ್ಕೊಳ್ಳೇಬಾರ್ದು ಅಂತ ಹೇಳಿದ್ರೆ ಹೇಗೆ ಸಾಧ್ಯ ಅಂತ ಹೇಳಿದ್ರೆ, ಅದಕ್ಕೆ ಪರಿಹಾರ ಇದೆಯಾ ಅಂತ ಹೇಳಿದ್ರೆ ಖಂಡಿತ ಇಲ್ಲ. ದರ್ ಇಸ್ ಅ ಪ್ರಾವರ್ಬ್ ಕಾಲ್ಡ್ ಟೈಮ್ ಹೀಲ್ಸ್ ಅಂತ. ಆದರೆ ಸತ್ಯ ಏನು ಗೊತ್ತಾ, ನೋಡಿ, ಯಾರೋ ನಾವು ತುಂಬ ಇಷ್ಟಪಡ್ತಾ ಇರ್ತೀವಿ, ಅವ್ರ ಸಾವನ್ನ ಆಗಲಿದ್ರು ಕೂಡ ಅವ್ರು ಇಲ್ಲದೆ ಬದುಕೋದನ್ನ ಟೈಮ್ ಹೇಳ್ಕೊಡ್ತಾ ಹೋಗುತ್ತೆ. ಆದರೆ ಆ ಶಾಲೋನೆಸ್ ಯಾವಾಗಲೂ ಇದ್ದೇ ಇರುತ್ತೆ. ನಮ್ಮ ಜೀವನದಲ್ಲಿ ಈ ವ್ಯಕ್ತಿಗೆ ಎಷ್ಟು ಪ್ರಾಮುಖ್ಯತೆ ಕೊಟ್ಟಿದ್ವೋ ಆ ಪ್ರಾಮುಖ್ಯತೆ ಯಾವಾಗಲೂ ಇದ್ದೇ ಇರುತ್ತೆ. ಎಲ್ಲೋ ಒಂದು ಕಡೆ ಮನಸ್ಸಲ್ಲಿ ತೊಳಲಾಟ ಇದ್ದೇ ಇರುತ್ತೆ. ಮತ್ತೆ ವಾಪಸ್ ಬರ್ತಾರಾ, ಮತ್ತೆ ಅಟ್ಲೀಸ್ಟ್ ಅವರಿಗೆ ಅರಿವಾಗತ್ತಾ ಅವ್ರು ಏನನ್ನ ಕಳ್ಕೊಂಡ್ರು ಅನ್ನೋದನ್ನ ಅಂತ ಅಪೇಕ್ಷಿಸ್ತಾನೆ ಇರ್ತೀವಿ. ಆದರೆ ಟೈಮ್ ಮುಂದೆ ಹೋಗ್ತಾ ಹೋಗ್ತಾ ನೀವು ಮರ್ತು ಬಿಡ್ತೀರಾ. ಎಕ್ಸಾಂಪಲ್, ಒಂದು ಹಾಡು ಕೇಳ್ತಾ ಇರ್ತೀರಾ ಅಂತ ತಿಳ್ಕೊಳ್ಳೋಣ. ಅವು ಇಬ್ಬರು ಫ್ರೆಂಡ್ಸ್ ಇರ್ತಾರೆ. ಒಬ್ಬ ಫ್ರೆಂಡು ಸೈಕಾಲಜಿಸ್ಟ್ ಆಗಿರ್ತಾನೆ, ಇನ್ನೊಬ್ಬ ಅವನ ಹತ್ರ ಹೋಗಿರ್ತಾನೆ. ಯಾರೇ ಸಿಕ್ಕಲಿ ಅವನು ಅವ್ನ ಬ್ರೇಕಪ್ ಬಗ್ಗೆ ಹೇಳ್ಕೊತಾ ಇರ್ತಾನೆ. ಅವಳ ಜೊತೆ ಹೇಗಿದ್ದ, ಏನು ಮಾಡ್ತಿದ್ದ, ಹೆಂಗೆ ಬ್ರೇಕಪ್ ಆಯಿತು, ಹೇಗೆ ಅವನನ್ನು ತುಂಬ ಹೀನಾಯವಾಗಿ ನೋಡ್ತಾ ಇದ್ದಾನೆ ಅಂತ. ಸರಿ, ಹೀಗೆ ಸೈಕಾಲಜಿಸ್ಟ್ ಹತ್ರ ಬರ್ತಾನೆ. ತಿರ್ಗಾ ಅದೇ ಹೇಳ್ತಾ ಇರ್ತಾನೆ. ಒಂದ್ಸತಿ ಸರಿ, 2 ಸತಿ ಸರಿ, ಪದೇ ಸಿಕ್ಕಿದಾಗೆಲ್ಲ ಅದ್ರ ಬಗ್ಗೆನೇ ಮಾತಾಡ್ತಾ ಇರ್ತಾನೆ. ಸರಿ, ಈ ಸೈಕಾಲಜಿಸ್ಟ್ ಫ್ರೆಂಡ್ ಏನು ಮಾಡ್ತಾನಪ್ಪ ಅಂತ ಹೇಳಿದ್ರೆ, ಒಂದು ಹಾಡು ಹಾಕ್ತಾನೆ, ಹೃದಯವೇ ಬಯಸಿದೆ ನಿನ್ನನೇ ಅಂತ. ಸರಿ, ಅವನಿಗೆ ಈ ಹಾಡು ಇಷ್ಟ ಇರುತ್ತೆ. 1 ಸತಿ ಕೇಳ್ತಾನೆ, 2 ಸತಿ ಕೇಳ್ತಾನೆ, 1 ಅವರ್ ಕಂಟಿನ್ಯೂಸ್ ಆಗಿ ಇದೇ ಸಾಂಗನ್ನು ಹಾಕ್ತಾನೆ ಇರ್ತಾನೆ ಲೂಪಲ್ಲಿ. ಆಗ ಇವನು ಕೋಪ ಮಾಡ್ತಾರೆ ಸೈಕಾಲಜಿಸ್ಟ್ ಫ್ರೆಂಡ್ ಮೇಲೆ. ನಿಂಗೇನು ತಲೆಗೆ ಸರಿಗಿದೆಯಾ ಇಲ್ವೋ, ಯಾಕೋ ಒಂದೇ ಹಾಡನ್ನು 100 ಸತಿ ಹಾಕ್ತಾನೆ ಇದೆಯಾ, ತಲೆ ಕೆಟ್ಟೋಗ್ತಾ ಇದೆ ಅಂತ. ನೀನೇ ಹೇಳ್ದಿಯಲ್ಲ ಮಗ, ನಿನ್ಗೆ ಈ ಹಾಡು ಇಷ್ಟ ಅಂತ. ಹೌದು, ಇಷ್ಟ ಅಂತ ಹೇಳಿದಾಗಂತ ಪದೇ ಅದನ್ನೇ ಕೇಳ್ತಾ ಇರೋಕ್ಕಾಗತ್ತಾ ಅಂತ. ಹಾಗೆ ಅವ್ನು ಹೇಳ್ತಾನೆ. ಆಗ ಸೈಕಾಲಜಿಸ್ಟು, ನೋಡಿ, ಇದೇ ರೀತಿ ಒಂದೇ ಆಲೋಚನೆಯನ್ನ ನೀನು ಆಲೋಚನೆ ಮಾಡ್ತಾನೇ ಇದ್ರೆ ನಿನ್ನ ಮೆದುಳಿಗೂ ತಡೆಯೋ ಶಕ್ತಿ ಇದೆಯಾ? ನೋಡು, ಲೈಫನ್ನಲ್ಲಿ ಅಂತ ಹೇಳಿದ್ಮೇಲೆ ಲೈಫ್ ಇಸ್ ಫುಲ್ ಆಫ್ ಅನ್ಸರ್ಟೆನಿಟಿ. ಯಾರಾದ್ರೂ ಈಗ ನಿಮ್ಮ ಕಣ್ಣು ಮುಂದೆನೆ ತೋರಿಸಿ ನನಗೆ ಒಂದು ವಸ್ತು ನಿಮ್ಮ ಕಣ್ಣು ಮುಂದೆ ಇರ್ತಕ್ಕಂಥದ್ದು, ಇದು ನಿಮ್ಮ ಲೈಫಲ್ಲಿ ಸದಾ ಇದ್ದೇ ಇರುತ್ತೆ ಅಂತ ಒಂದು ವಸ್ತುವನ್ನು ತೋರಿಸಿ. ಯಾವುದಾದ್ರೂ ಇದೆಯಾ? ಎಲ್ಲವೂ ನಾವು ಏನನ್ನ ನೋಡ್ತಾ ಇದ್ದೀವಿ, ಏನನ್ನ ಮುಟ್ತಾ ಇದ್ದೀವಿ, ಏನನ್ನ ಕೇಳಿಸ್ಕೋತಾ ಇದ್ದೀವಿ ಕೂಡ ಎಲ್ಲದಕ್ಕೂ ಆಯಸ್ಸಿದೆ. ಯಾವುದು ಕೂಡ ಪರ್ಮನೆಂಟ್ ಅಂತ ಈ ಭೂಮಿ ಮೇಲೆ ಏನೂ ಇಲ್ಲ ಅಲ್ವಾ? ಹಾಗಿದ್ಮೇಲೆ ಈ ಸಂಬಂಧಗಳು ಅಷ್ಟೇ ಕಣ್ರಿ. ದೇ ಕಮ್ ಇನ್ ಯುವರ್ ಲೈಫ್ ಫಾರ್ ಅ ರೀಸನ್ ಆ್ಯಂಡ್ ಸೀಸನ್. ನೋಡಿ, ಯಾರೇ ಒಂದು ವ್ಯಕ್ತಿ ನಿಮ್ಮ ಲೈಫಲ್ಲಿ ಬಿಟ್ಟು ಹೋದಾದ್ಮೇಲೆ ನೀವು ಅದೇ ಥರ ಸೇಮ್ ಇರಲ್ಲ. ಅವ್ರು ಬಂದು ನಿಮ್ಮ ಲೈಫಲ್ಲಿ ಬದಲಾವಣೆನ ತಂದು ಹೋಗಿರ್ತಾರೆ. ನಿಮ್ಮ ಲೈಫಲ್ಲಿ ಆಗಿರ್ತಕ್ಕಂಥ ಫಸ್ಟ್ ಲವ್ ಆಗಿರ್ಬೋದು, ಅವ್ರು ಬಂದು ಹೋದ್ಮೇಲೆ ಕೂಡ ನಿಮ್ಮ ಲೈಫಲ್ಲಿ ಎಷ್ಟೊಂದು ಚೇಂಜಸ್ ಆಯ್ತಲ್ವಾ?
ಅವ್ರನ್ನೂ ನೀವು ಇಷ್ಟೇ ಅಟ್ಯಾಚ್ಮೆಂಟ್ನಿಂದ ಇಷ್ಟೇ ಪ್ರೀತಿಯಿಂದ ಇದ್ರಿ, ಆದರೆ ಇವತ್ತು ಅವ್ರು ಇಲ್ಲದೆ ನೀವಿಲ್ವಾ? ಹಾಗೆ ಇದರಿಂದನೂ ಆಚೆ ಬರ್ತೀರಾ. ಮೊದಲನೇದಾಗಿ ನೋಡಿ, ಸ್ಟೇಜಸ್ ಆಫ್ ಗ್ರೀವಿಂಗ್ ಇರುತ್ತೆ. ಫಸ್ಟು ಅವ್ರು ನನ್ನ ಹೇಗೆ ಬಿಟ್ಟೋದ್ರು, ಬಿಟ್ಟು ಹೋಗಿಲ್ಲ, ಯಾವಾಗಲೂ ಬರ್ತಾರೆ, ಜಗಳ ಆಡಿದ್ದಾರೆ ಅಂತ ತಲೆಯಲ್ಲಿ ಡಿನಯಲ್ ಸ್ಟೇಜಲ್ಲಿ ಇರ್ತೀವಿ. ನಂತರ ಬರೋದೇ ಕೋಪ, ಆ್ಯಂಗರ್ ಸ್ಟೇಜಲ್ಲಿ ಇರ್ತೀವಿ. ತದನಂತರ ಡಿಪ್ರೆಷನಿಗೆ ಒಳಗಾಗ್ತೀವಿ. ತದನಂತರ ಅಕ್ಸೆಪ್ಟೆನ್ಸಿಗೆ ಒಳಗಾಗ್ತೀವಿ. ಸೊ ಈ ಎಲ್ಲ ಸ್ಟೇಜಸ್ ಆಫ್ ಗ್ರೀವಿಂಗ್ ದಾಟಿದ್ಮೇಲೆ ಖಂಡಿತವಾಗ್ಲೂ ನೀವು ಸರಿ ಹೋಗ್ತೀರಾ ಅಂತ ಹೇಳ್ತಾ ಇವತ್ತಿನ ಸಂಚಿಕೆನ ನಾನು ಮುಕ್ತಾಯಗೊಳಿಸ್ತಿದ್ದೀನಿ. ಧನ್ಯವಾದಗಳು.